ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಈ ವಿಡಿಯೋಗೆ ನಮ್ಮ ಕೆಂಪಿ ವೆಲ್ಕಮ್ ಮಾಡ್ತಿದ್ದಾಳೆ. ನಾನು ಹೇಳಿದ್ದೆ ಅಲ್ವಾ ನಮ್ಮ ಅಕ್ಕ ಪಾಪದು ಬರ್ಡೇ ಸೆಲೆಬ್ರೇಷನ್ ಇದೆ ಅಂತ. ಸೊ ಅದಕ್ಕೋಸ್ಕರ ನಾವು ಒಂದಿನ ಮುಂಚಿತವಾಗಿಯೇ ಹೋಗಿದ್ದು. ಅವಳ ಬರ್ಡೇ ಇದ್ದಿದ್ದು ಶನಿವಾರ, ನಾವು ಶುಕ್ರವಾರ ಹೋಗಿದ್ದು. ಸೊ ಶುಕ್ರವಾರ ನೈಟು ಮನೆಯವ್ರಿಗೆಲ್ಲ ಅಡುಗೆ ಮಾಡಬೇಕಿತ್ತಲ್ಲ, ಅದನ್ನು ಭಟ್ರೆ ಮಾಡ್ತಿದ್ರು, ಅಂದರೆ ಅಡುಗೆ ಮಾಡೋರು ಹೇಳಿದ್ದು ಅವರು ಮಾಡ್ತಿದ್ರು. ಸೊ ಇನ್ನು ಬೆಳಿಗ್ಗೆಗೆ ಇನ್ನು ಮಧ್ಯಾಹ್ನ ಊಟಕ್ಕೆಲ್ಲ ಜನಕ್ಕೆ ಹೇಳಿದ್ರಲ್ಲ ಅವರಿಗೆ ಅಡುಗೆ ಮಾಡೋದಕ್ಕೆ ಅಂತ ಅವರೆಲ್ಲನೂ ರೆಡಿ ಮಾಡ್ಕೋತಾ ಇದ್ದರು. ಹಾಗೆ ನಾವು ಕೂಡ ಏನೇನಾಗುತ್ತೆ ಹಾಗೆ ಮಾತಾಡಿಕೊಂಡು ಕ್ಲೀನೆಲ್ಲ ಮಾಡ್ಕೊಳ್ತಿದ್ದೋ. ಹಾಗೆ ನೆಕ್ಸ್ಟ್ ಡೇ ಶನಿವಾರ ಕತೆ ಓದಿಸೋದು ಕೂಡ ಇತ್ತು, ಅದಕ್ಕೂ ಕೂಡ ಕ್ಲೀನ್ ಮಾಡ್ತಿದ್ದೆ. ಹಾಗೆ ಸುನೀಲ್ ಕೆಲಸ ಮಾಡ್ತಿದ್ರು, ಏನಾದರೂ ಸ್ವಲ್ಪ ಕಾಡಿಸ್ಬೇಕಲ್ವ ಅವರಿಗೆ. ಸೊ ಕಾಡಿಸ್ತಿದ್ದೆ. ನಮ್ಮ ಕೆಂಪಿನ ನೋಡಿ ಅವ್ವ ಅಂದ್ಕೊಂಡು ಆಟ ಆಡ್ಕೊಂಡಿದ್ಲು ಅವಳು ಎಲ್ರಿಗೂ ಕೊಡ್ತಿದ್ಲು ತಗೊಳ್ಳಿ ತಿನ್ನಿ ಅಂತ. ಸುನಿಲಿಗೆ ಮಾತ್ರ ತೊಗೊಂಡೋಗಿ ಕೊಡ್ತಿದ್ಲು ಮತ್ತು ವಾಪಸ್ ತೊಗೊಂಡ್ಬಿಡ್ತಿದ್ಲು. ಸೊ ಅದಾದಮೇಲೆ ನೆಕ್ಸ್ಟು ಇನ್ನು ಒಬ್ಬಟ್ಟು ಮಾಡ್ತಿದ್ರು, ಕಾಯಿ ಹೋಳಿಗೆ ಮಾಡ್ತಿದ್ರು, ಅದನ್ನು ಹೇಳಿದರು ಮಾಡೋದಕ್ಕೆ ಅಂತ. ಸೊ ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಅವ್ರು ಎಷ್ಟು ಈಸಿಯಾಗಿ ಮಾಡ್ತಾರಲ್ವಾ ನೋಡಿ. ನಮ್ಮ ಮನೆಯವರೆಲ್ಲ ಹೆಂಗೆ ನೋಡ್ಕೊಂಡು ಹಿಂಗೆ ಮಾಡ್ತಾವ್ರು ಇವ್ರು ಇಷ್ಟು ಈಸಿಯಾಗಿ ಅಂತ ನೋಡಿಕೊಂಡು ನಿಂತ್ಕೊಂಡಿದ್ದಾರೆ ನಮ್ಮ ಹೆಣ್ಮಕ್ಳೆಲ್ಲ. ನಿಜ, ಹೋಳಿಗೆ ಮಾಡಬೇಕಂದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಹದ ಬೇಕು. ಇಲ್ಲ ಅಂತಂದರೆ ಅದು ಏನೋ ಮಾಡೋಕ್ಕೋಗಿ ಏನೇನೋ ಆಗಿಬಿಟ್ಟಿರುತ್ತೆ. ಬಟ್ ಎನಿವೇಸ್, ಇನ್ನು ಬೆಳಿಗ್ಗೆ ಎಲ್ಲ ರೆಡಿ ಆಗ್ತಾ ಇತ್ತು. ಬೆಳಗಿನ ನಾಷ್ಟ ನಮಗೆ. ಹಾಗೆ ಪೆಂಡಲ್ ಹಾಕ್ತಾಯಿದ್ರು. ನಾನು ಸುನೀಲ್ ಅವ್ರನ್ನ ಕಳಿಸಿದ್ದೆ, ಹೋಗಿ ವಿಡಿಯೋ ಮಾಡ್ಕೊಬನ್ನಿ ಅಡುಗೆ ಮಾಡೋತಾ ಅಂತ. ನಾವು ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ದು. ಸೊ ಮಧ್ಯಾಹ್ನ ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ಎಲ್ಲ ಫೋಟೋ ತೆಗೆಸ್ಕೊಂಡಾದ್ಮೇಲೆ ಅವ್ರವ್ರ ಊಟಕ್ಕೆ ಬರಲಿ ಅಂತ ಮಧ್ಯಾಹ್ನ ಊಟ ಇಟ್ಟಿದ್ದು. ಯಾಕಂದರೆ ಸಂಜೆ ಕತೆ ಓದಿಸೋದಿತ್ತು, ಶನಿ ಮಹಾತ್ಮನಿಗೆ ಕತೆ ಓದಿಸೋದಿದ್ದರಿಂದ ನಾವು ಮಧ್ಯಾಹ್ನನೇ ಬರ್ಡೇ ಇಟ್ಕೊಂಡಿದ್ರು. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ಎಲ್ಲ ಡೆಕೋರೇಷನ್ಗೆ ಬಂದಿದ್ದರು. ಹಾಗೆ ನಮ್ಮ ಊರಲ್ಲಿ ಎಲ್ಲ ಕಡೆ ಊರಲ್ಲಿ ಪದ್ಧತಿ ಇರುತ್ತಲ್ವ, ಏನೋ ಮನೇಲಿ ಒಂದು ಫಂಕ್ಷನ್ ನಡೀತಿದೆ ಅಂದರೆ ಊರಲ್ಲಿರೋ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರೋವಂಥದ್ದು. ಸೊ ನಾವು ಇಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದು. ಇದು ಮಾರಮ್ಮ ದೇವರು, ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ, ಎಲ್ಲ ಊರಲ್ಲೂ ಇರುತ್ತೆ. ಸೊ ಪೂಜೆ ಎಲ್ಲ ಮುಗಿಸಿ ಬಂದೆ ಮನೆಗೆ. ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. ನಾನು ಎಲ್ರಿಗೂ ರೆಡಿ ಮಾಡಿಬಿಟ್ಟೆ, ನಾನು ಲಾಸ್ಟಲ್ಲಿ ರೆಡಿ ಆಗೋದು ಅದೊಂಥರ ಪ್ರತೀತಿ ಆಗಿಬಿಟ್ಟಿದೆ ನಂದು. ಸೊ ಎಲ್ರಿಗೂ ರೆಡಿ ಮಾಡ್ತಿದ್ದೆ. ಪಾಪುಗೆ ಅಕ್ಕನೇ ರೆಡಿ ಮಾಡಿದ್ದು. ಹಾಗೆ ನಾನು ಕೂಡ ರೆಡಿ ಆಗೋಣ ಅಂತ ಹೋಗಿದ್ದೆ. ಮೀನ್ ಟೈಮ್ ಸುನೀಲ್ ಈ ವಿಡಿಯೋಸ್ ಎಲ್ಲ ತೆಗ್ದಿದ್ರು. ಅಕ್ಕ ಅವ್ರಿಗೆ ಅವರೇ ರೆಡಿ ಆಗಿದ್ದು. ಕೃತುಗೆ ನಾನು ರೆಡಿ ಮಾಡಿದ್ದೆ, ಅಂದರೆ ರೆಡ್ ಕಲರ್ ಹಾಕ್ಕೊಂಡಿದ್ದಾಳಲ್ಲ ಅವಳು ಮೊದಲನೇ ಮಗಳು, ಇವಾಗ ಸೆಕೆಂಡ್ ಪಾಪುದು ಬರ್ಡೇ ಇದ್ದಿದ್ದು. ಅದಕ್ಕೋಸ್ಕರ ನಾವೆಲ್ಲ ಹೋಗಿದ್ದು. ಅವಳಿಗಂತೂ ಮೊದಲನೇ ಹುಡುಗಿಗಂತೂ ಫುಲ್ ಎಕ್ಸೈಟ್ಮೆಂಟು. ಮೊರೆವರ್ ಅವಳಿಗೆ ವೀಡಿಯೋದಲ್ಲಿ ಬರೋದಕ್ಕೆ ಕೂಡ ಎಕ್ಸೈಟ್ಮೆಂಟು. ಅದಕ್ಕೆ ಅವಳದು ಕ್ಲಿಪ್ಸ್ ಎಲ್ಲ ಮಿಸ್ ಮಾಡ್ದೇನೆ ನಾನು ಹಾಕಿದ್ದೀನಿ. ವಿಡಿಯೋ ಅಂತಂದ್ರೆ ಅವ್ಳಿಗೊಂಥರ ಕ್ರೇಜ್ ಇದೆ. ಹಾಗೆ ನಾನು ಕೂಡ ರೆಡಿಯಾಗಿ ಬಂದೆ, ಹೇಳಿ ಹೇಗೆ ಕಾಣಿಸ್ತಿದ್ದೀನಿ ಅಂತ. ಪಾಪು ಅಳ್ತಾ ಇದ್ಲು, ಯಾಕಂದರೆ ಮಧ್ಯಾಹ್ನ ಅವಳದು ಅದು ಮಲ್ಕೊಳ್ಳೋ ಟೈಮ್ ಇತ್ತು. ಏನು ಮಾಡೋದು, ಎಲ್ಲ ಬರ್ತಿದ್ರಲ್ವ, ಸೊ ಪಾಪನ ಮಲಗ್ಸೋಕ್ಕಾಗಲ್ಲ ಅಂಥೇಳಿ ಎಚ್ಚರ ಇಡೋದಕ್ಕೆ ಟ್ರೈ ಮಾಡ್ತಿದ್ದು. ಅವಳು ತುಂಬ ಅಳ್ತಾ ಇದ್ಲು. ಮೊದಲೆಲ್ಲ ಫೋಟೋಸ್ಗೆಲ್ಲ ಚೆನ್ನಾಗಿ ಪೋಸ್ ಕೊಟ್ಟಳು. ಅವಳದು ಸಿಂಗಲ್ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು. ಆಮೇಲೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಯಾಕಂದರೆ ನಿದ್ದೆ ಇಲ್ಲ ಅಂದರೆ ಮಕ್ಕಳು ಹಾಗೆ ಅಲ್ವಾ, ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಇವರಿಬ್ಬರು ನೋಡಿ ನನ್ನ ತಂಗಿದೀರು, ನನ್ನ ತಮ್ಮ, ಅಂದರೆ ಎಲ್ಲ ಕಸಿನ್ಸು. ಇವರು ನಮ್ಮಮ್ಮ, ಪಕ್ಕದಲ್ಲಿರೋದು ನಮ್ಮ ಚಿಕ್ಕಮ್ಮ. ನಾನು ಅಕ್ಕ ಅಂತೀನಲ್ಲ, ಆ್ಯಕ್ಚುಲಿ ಅವರು ನನಗೆ ಚಿಕ್ಕಮ್ಮನೇ ಆಗಬೇಕು. ಅಲ್ಲಿ ಪಾಪು ಎತ್ಕೊಂಡಿದ್ದಾರೆ ನೋಡಿ, ಅವರು ನನಗೆ ಚಿಕ್ಕಮ್ಮನೇ ಆಗಬೇಕು. ಹೆಂಗೆ ಅಂದರೆ ನಮ್ಮ ಚಿಕ್ಕಜ್ಜಿ ಇದ್ದಾರಲ್ಲ, ನಮ್ಮ ಮಮ್ಮಿಯವ್ರ ಚಿಕ್ಕಮ್ಮ, ಅವರ ಮಗಳು. ಸೊ ಅವರು ಚಿಕ್ಕಮ್ಮನೇ ಆಗಬೇಕು. ನಾನು ಅಕ್ಕ ಅಂತ ಕರೆದು ಅದು ಅಭ್ಯಾಸ ಆಗಿಬಿಟ್ಟಿದೆ. ಕೊನೆಗೂ ಪಾಪುಗೆ ಕೇಕ್ ಕಟ್ ಮಾಡಿಸ್ತು. ಅವಾಗಲೂ ಅಳ್ತಾ ಇದ್ಲು ಅವಳು. ಹೆಂಗಪ್ಪ ನಿಲ್ಲಿಸೋದು ಅಂತ ಎಲ್ಲರೂ ಸರ್ಕಸ್ ಮಾಡ್ತಿದ್ದೋ, ಅವಳು ಅಳೋದು ನಿಲ್ಲಿಸಲೇ ಇಲ್ಲ. ಹಾಗೆ ಕೆಲವೊಂದು ಸಲ ನಿಲ್ಲಿಸ್ಬಿಡ್ತಿದ್ಲು, ಕೆಲವೊಂದು ಸಲ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ಲು. ಹಾಗೆ ನಾವು ಹೋಗಿ ಫೋಟೋ ಪೋಸ್ ಕೊಟ್ಟು ಜನ ಎಲ್ಲ ಬಂದಿದ್ದರು. ಅಂದರೆ ಅವರವರು ಯಾವಾಗ ಆಗುತ್ತೆ ಅವಾಗವಾಗ ಬಂದು ಹೈಯರ್ ಮಾಡಿ, ಅಂದರೆ ಮುಯಿ ಕೊಟ್ಟು ಹೋಗ್ತಾಯಿದ್ರು. ನಾವು ಫ್ಯಾಮಿಲೀಸ್ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು. ಇದರಲ್ಲಿರೋದು ಮಧ್ಯೆ ನಮ್ಮ ಅಜ್ಜಿ, ಆ ಕಡೆ ಈ ಕಡೆ ನಮ್ಮ ಮಾಮ ಮತ್ತು ಅವರ ವೈಫು. ಸೊ ನೆಕ್ಸ್ಟು ಮಧ್ಯಾಹ್ನಕ್ಕೆ ಎಲ್ಲ ರೆಡಿ ಆಗಿತ್ತು. ಸುನೀಲ್ ಅವ್ರು ಹೋಗಿ ವಿಡಿಯೋ ತೊಗೊಂಬಂದಿದ್ರು ಊಟಕ್ಕಂತ. ಜಾಸ್ತಿ ಅಂದರೆ ಒಂದು ಮಿನಿಮಲ್ಲಾಗಿ ಸಿಂಪಲ್ಲಾಗಿ ನಾವು ಮೆನ್ಯೂನ ಮಾಡಿಸಿದ್ರು ನಮ್ಮ ಅಕ್ಕ. ಹೋಳಿಗೆ, 2 ಥರ ಪಲ್ಯ, ಪಲಾವು, ಅನ್ನ, ಸಾಂಬಾರು,
ಈ ಥರ ಮಾಡಿಸಿದ್ರು. ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಾಗಿತ್ತು. ಮತ್ತು ಕ್ಯಾರೆಟ್ ಹಲ್ವಾನು ಮಾಡಿಸಿದ್ರು. ಹಾಗೆ ನಮ್ಮ ಮಮ್ಮಿ ಇವಳನ್ನ ಎತ್ಕೊಂಡು ಫೋಟೋ ತೆಗಿ ಅಂತಿದ್ರು. ಅವಳನ್ನೇ ನಿಲ್ಸೋಕ್ಕೆ ರೆಡಿ ಇರಲಿಲ್ಲ. ಹೌ ಒಂದು ಚೆನ್ನಾಗಿರೋ ಫೋಟೋ ಬಂತು. ನೆಕ್ಸ್ಟ್ ಅದಾದಮೇಲೆ ಎಲ್ಲ ಮುಗೀತು. ಫಂಕ್ಷನ್ಸ್ ಎಲ್ಲ ಮಧ್ಯಾಹ್ನ ಮುಗಿದ ಮೇಲೆ ಎಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ನಮ್ಮ ಮಮ್ಮಿದು ಆಲ್ಮೋಸ್ಟ್ ಅವರು ಏನು ಕೂತ್ಕೊಂಡು ಕೆಲಸ ಇರುತ್ತಲ್ಲ ಅದನ್ನು ಮಾಡಿಬಿಡ್ತಾರೆ. ಅವರು ಓಡಾಡ್ಕೊಂಡು ಮಾಡೋದಂದರೆ ಆಗೋದಿಲ್ಲ. ಸೊ ಅವರು ಪಾತ್ರೆ ತೊಳಿತಾಯಿದ್ರು. ಇನ್ನು ಮಿಕ್ಕಿದ್ದು ಅಲ್ಲೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಎತ್ತಿ ನಾವು ಮಾಡ್ತಿದ್ದೋ. ಅದಾದಮೇಲೆ ನೆಕ್ಸ್ಟು ಶನಿ ಮಹಾತ್ಮಂಗೆ ಎಕ್ಕದ ಹೂವನ್ನ ಹಾರ ಮಾಡಿ ಹಾಕ್ತಾರೆ, ಅದು ಶ್ರೇಷ್ಠ ಅಂತ. ಅದಕ್ಕೋಸ್ಕರ ನಾವು ಹೋಗಿದ್ದೋ ಕಿತ್ಕೊಂಬರೋದಕ್ಕೆ. ಅದೇನೋ 101 ಅಂತ 101 ಹೂವನ್ನ ಹಾಕಬೇಕು ಅಂತ ಹೇಳ್ತಿದ್ರು. ಬಟ್ ಅಟ್ ಲಾಸ್ಟ್ ನಾವು ಬೇರೆಯವ್ರನ್ನೆಲ್ಲ ಕೇಳಿದ್ದಕ್ಕೆ ಆ ಥರ ಏನಿಲ್ಲ, ಎಷ್ಟು ಬೇಕಾದರೂ ಹಾಕ್ಬೋದು ನೀವು ಅಂತ ಅಂದರು. ಕೀಳ್ತಿದ್ದೋ. ಈ ಒಂದು ಹೂವನ್ನ ಕೀಳಬೇಕಾದ್ರೆ ಹುಷಾರಾಗಿರಬೇಕು. ಬಟ್ಟೆ ಮೇಲೆ ಹಾಲು ಬಿದ್ದರೆ ಕೊಳೆ ಆಗಿಬಿಡುತ್ತೆ, ಕರೆ ಆಗಿಬಿಡುತ್ತೆ. ಮುಖದ ಮೇಲೆ ಏನಾದರೂ ಬಿತ್ತಂದರೆ ಪಿಂಪಲ್ ಆಗೋದಂತೂ, ಮಾರ್ಕ್ ಆಗೋದಂತೂ ಗ್ಯಾರಂಟಿ. ಸೊ ಈ ಒಂದು ಮರ ಇದೆ ನೋಡಿ, ಇದಕ್ಕೆ ಆಲ್ಮೋಸ್ಟ್ ಒಂದು 75 ವರ್ಷ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮೊದಲೆಲ್ಲ ಜನಗಳು ಬಂದು ಕುತ್ಕೊಂಡು ಮಾತಾಡ್ತಿದ್ರು. ಇವಾಗ ಟಿ ವಿ ಮೊಬೈಲ್ ಬಂದಮೇಲೆ ಅವ್ರವ್ರ ಲೋಕದಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ತುಂಬ ದೈತ್ಯವಾಗಿದೆ ಮರ ಅಂತ ಹೇಳ್ಬೋದು, ತುಂಬ ದೊಡ್ಡದು. ಈ ಥರ ಎಲ್ಲ ನೋಡಿದಾಗ ಹಳ್ಳಿ ಜೀವನ ಚೆನ್ನಾಗಿ ಅಂತ ಅನಿಸುತ್ತೆ. ಬಟ್ ಇವಾಗ ಎಲ್ಲ ಮೊಬೈಲು ಟಿ ವಿ ಬಂದು ಅಷ್ಟೊಂದೇನಿಲ್ಲ. ಇದು ನೋಡಿ ಕಣ ಅಂತ ಮಾಡ್ತಿದ್ರು ಮೊದಲು. ಇವಾಗ ಮಿಷಿನ್ ಎಲ್ಲ ಬಂದು ಎಲ್ಲರೂ ಮಿಷಿನ್ಗೆ ಕೊಟ್ಬಿಡ್ತಾರೆ. ಇವು ಕಣಗಳನ್ನ ನೋಡೋಕ್ಕೆ ಸಿಗೋದು ತುಂಬ ರೇರ್ ಆಗಿಬಿಟ್ಟಿದೆ. ಇವಾಗ ತುಂಬಾ ರೇರ್ ಆಗಿಬಿಟ್ಟಿದೆ. ನಾವೆಲ್ಲ ಇದ್ದಾಗ ಊರಲ್ಲಿದ್ದಾಗ ಬೆಳದಿಂಗ್ಳು ಬೆಳಕಲ್ಲೇ ರಾಗಿ ಎಲ್ಲ ತುಂಬ್ತಿದ್ರು, ಚೆನ್ನಾಗಿರ್ತಿತ್ತು. ಇವಾಗೆಲ್ಲ ಆಗ್ತಾ ಏನಂತಾರೆ, ಒಂದೊಂದು ವರ್ಷ ಕಳೀತಾ ನಾವು ಆ ಹಳೇದೆಲ್ಲ ನೋಡೋದಕ್ಕೆ ಸಿಗೋದು ತುಂಬ ಕಠಿಣ ಆಗ್ತಿದೆ ಅಂತ ಅನ್ಬೋದು. ನೆಕ್ಸ್ಟ್ ನೋಡಿ ಇದೆ ಎಕ್ಕದ ಹೂವು ಅಂತ ಅಂದರೆ ಇದನ್ನು ಪೋಣಿಸ್ಕೊಂಡು ಕೂತ್ಕೊಂಡಿದ್ದು. ನೆಕ್ಸ್ಟ್ ನಮ್ಮ ಅಕ್ಕ ಮುದ್ದೆ ತಿರುಗ್ತಿದ್ರು, ನಾನು ತಿರುಗ್ತೀನಿ ಅಂತ ಅಂದೆ. ನೋಡೋದಕ್ಕೆ ಸಿಂಪಲ್ ಅಂತ ಅನ್ನಿಸ್ಬೋದು, ಮಾಡಿಬಿಡ್ಬೋದು ಬಿಡಪ್ಪ ಅಂತ. ನಿಜವಾಗ್ಲೂ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನನಗೆ ಅಂದರೆ. ನಾನೊಂದು 4 ಜನಕ್ಕೆ ಮಾಡ್ತೀನಿ ಅಷ್ಟೇ ತಿರುಗಿಬಿಟ್ಟು. ಅಲ್ಲಪ್ಪ ನಾನು ಅದೇ ಫಸ್ಟ್ ಟೈಮ್ ನಾನು ತಿರುಗಿದ್ದು ತುಂಬ ಕಷ್ಟ. ಆ ಕೋಲನ್ನ ಇಟ್ಕೊಂಡು ತಿರುಗೋದು, ಕೆಳಗಡೆನೇ ಬೀಳಿಸ್ಬಿಡ್ತಿದ್ದೇನೆ ಸ್ವಲ್ಪ ಹೋಗಿದ್ರೆ. ಅದಾದಮೇಲೆ ನಂಗೆ ಮುದ್ದೆನೂ ಅಷ್ಟೊಂದು ಚೆನ್ನಾಗಿ ನೈಸಾಗಿ ಕಟ್ಟಕ್ಕೆ ಬರೋಲ್ಲ. ನಾನು ಕಟ್ಟಿದ್ರೆ ಕಜ್ಜಿಯಾಗಿರುತ್ತೆ. ಸೊ ಅದಕ್ಕೆ ನಾನು ಕಟ್ಟಕ್ಕೆ ಹೋಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಇನ್ನು ನೆಕ್ಸ್ಟು ರಾತ್ರಿ ಶನಿ ಮಹಾತ್ಮನ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಅಂದರೆ ಈ ಪೂಜೆ ಮಾಡಿಸೋದು ಉದ್ದೇಶ ಅಂದರೆ ನೀವು ಕೇಳಿರ್ಬೋದು, ಶನಿ ಹೆಗ್ಲೇರಿದ್ದಾನೆ ಅಂತ ಎಲ್ಲ ಹೇಳ್ತಿರ್ತಾರಲ್ಲ. ಸೊ ಶನಿನ ಶಾಂತವಾಗಿರಿಸೋದಕ್ಕೋಸ್ಕರ ಈ ಒಂದು ಪೂಜೆನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ವರ್ಷ ಏನು ಮಾಡೋದಿಲ್ಲ, ಯಾವಾಗ ಒಂದು ವಿಶೇಷವಾದ ಫಂಕ್ಷನ್ಸ್ ಈ ಥರ ಏನಾದರೂ ಇರುತ್ತೆ, ಗೃಹ ಪ್ರವೇಶ, ಸೊ ಈ ಥರ ಎಲ್ಲ ಇದ್ದಾಗ, ಅಥವಾ ಯಾರಾದರೂ ಅಂದ್ಕೊಂಡಿರ್ತಾರೆ ಓಕೆ ನಾನು ಕತೆ ಓದಿಸ್ತೀನಿ ಅಂತ, ಆವಾಗ ಕತೆ ಓದಿಸೋದಂತಂದರೆ ಆ ಕತೆನ ಓದೋದು ಆ್ಯಕ್ಚುಲಿ. ಬಟ್ ಅದು ಬರ್ತಾ ಹೇಗಾಗಿದೆ ಅಂದರೆ, ಕತೆ ಕೂತ್ಕೊಂಡ್ರೆ ಬೋರ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಶನಿ ಮಹಾತ್ಮನ ನಾಟಕನ ಈ ಥರ ಆಡಿಬಿಡ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾನು ಇದು ಬೇಗನೆ ತೊಗೊಂಡೆ ವೀಡಿಯೋಸು. ಅದಾದಮೇಲೆ ಜನ ಬಂದು ಕೂತ್ಕೊಂಡು ನೋಡ್ತಿದ್ರು. ನಾನು ಒಂದು ಆಲ್ಮೋಸ್ಟ್ 1 ಗಂಟೆವರೆಗೂ ಎಚ್ಚರ ಇದ್ದೆ ಅಷ್ಟೇ. ಆಮೇಲೆ ಹೋಗಿ ಮಲ್ಕೊಂಡ್ಬಿಟ್ಟೆ ಪೂಜೆ ಎಲ್ಲ ಮಾಡಿ. ನೋಡಿ ಒಂದೊಂದು ಭಾಗ ಅಂತ ಇರುತ್ತೆ, ಒಂದೊಂದು ಭಾಗ ಆದಮೇಲೂ ಪೂಜೆ ಮಾಡಿ ಈ ಥರ ನಮಸ್ಕಾರ ಸಲ್ಲಿಸಿ ಮತ್ತೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬೋದು. ನೋಡೋದಕ್ಕೆ ಒಂದು ಪದ್ಧತಿನೇ ಚೆನ್ನಾಗಂತ ಅನಿಸುತ್ತೆ. ಇವಾಗೆಲ್ಲ ಬಿಡಿ ನಾವೆಲ್ಲ ನೋಡೋದಕ್ಕೆ ಸಿಗಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಇವಾಗ ಏನಿಲ್ಲ ನಾಟಕ ಮಾಡಿದ್ರಲ್ಲ ಅವರೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಏಜ್ ಆಗಿರೋರೆ. ಅವ್ರ ಕಾಲ ಆದಮೇಲೆ ನೆಕ್ಸ್ಟ್ ಯಾರು ಮಾಡ್ಬೋದು ಇದನ್ನೆಲ್ಲ? ನಿಜವಾಗ್ಲೂ ಮಾಡ್ತಾರಾ ಅಥವಾ ಅವ್ರವ್ರ ಕೆಲಸದಲ್ಲಿ ತೊಡಗೊಳ್ತಾರಾ ಅಂತ ಅಂದ್ಕೊಳ್ತಿದ್ದೆ. ಗೊತ್ತಿಲ್ಲ ಮುಂದೆ ಹೇಗಿರುತ್ತೆ ಅಂತ. ನಮಗೆಲ್ಲ ವಯಸ್ಸಾದ್ಮೇಲೆ ನೋಡೋಕ್ಕಿದೆಲ್ಲ ಸಿಗುತ್ತಾ, ಅಥವಾ ಮೊಬೈಲು ಟಿ ವಿ ಅಂತಲೇ ಮುಳುಗೋಗಿರ್ತೀವ ಗೊತ್ತಿಲ್ಲ. ಬಟ್ ಸುನೀಲ್ ಕೂಡ ಅಲ್ಲಿ ಒಂದು ಹಾಡನ್ನ ಹಾಡ್ತಾ ಇದ್ದರು. ಸೊ ಇದಾಗಿತ್ತು ಈ ಒಂದು ವ್ಲಾಗ್. ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಗೊತ್ತಲ್ಲ ನಿಮಗೆ, ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಏನೇನಾಗುತ್ತೆ ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಸೊ ನೋಡೋಣ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.